ಓಂ ರೂಪೋಪನ್ಯಾಸಾಚ್ಚ ಓಂ ತಸ್ಯ ಹೈತಸ್ಯ ಪರಮಸ್ಯ ನಾರಾಯಣಸ್ಯ ಚತ್ವಾರಿ ರೂಪಾಣಿ ಶುಕ್ಲಂ ರಕ್ತಂ ರೌಕ್ಮಂ ಕೃಷ್ಣಮಿತಿ. ಒಂದನೇ ಅಧ್ಯಾಯದ 2ನೇ ಪಾದದ 23ನೇ ಸೂತ್ರ ಇದು. ಅದೃಶ್ಯತ್ವಾದಿ ಗುಣವುಳ್ಳಂಥವನು ನಾರಾಯಣನೇ ಹೊರತು ಬೇರೆ ಯಾರೂ ಅಲ್ಲ ಅನ್ನೋದನ್ನು ಸಮರ್ಥನೆ ಮಾಡ್ತಿದ್ದಾರೆ. ಅದಕ್ಕೆ ಇದು ಮತ್ತೊಂದು ಯುಕ್ತಿ. ಭಗವಂತನಿಗೆ ಮಾತ್ರ ಸಲ್ಲುವ ಒಂದು ವರ್ಣನ ಅಲ್ಲಿದೆ, ರೂಪಗಳ ಬಗ್ಗೆ ವರ್ಣನ. ಅದು ಮುಂಡಕೋಪನಿಷತ್ತಿನಲ್ಲಿದೆ, ಹಾಗೆ ಇನ್ನೊಂದು ಉಪನಿಷತ್ತಿನಲ್ಲೂ ಇದೆ, ಇನ್ನೊಂದು ವೇದ ವಾಕ್ಯದಲ್ಲೂ ಕೂಡ. ಈ ಮುಂದೆ ಬರುವಂಥದ್ದು ಏಕೋ ನಾರಾಯಣ ಆಸೀತ್ ಅಂತಿದೆಯಲ್ಲ, ಅದು ಅಥ ಏತಾದ್ರಗೇ ತದ್ರೂಪಂ ಅಲ್ಲಿಯವರೆಗೆ ಒಂದು ವೇದವಾಕ್ಯ. ಅದು ಯಾವ ವೇದವಾಕ್ಯ ಅಥವಾ ಯಾವ ಉಪನಿಷತ್ತು ಅಂತ ನಮಗೇನು ಗೊತ್ತಾಗೋದಿಲ್ಲ. ಅದರಲ್ಲಿ ಕೂಡ ಈ ಭಗವಂತನ ರೂಪಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅದನ್ನು 2ನೇ ವೇದವಾಕ್ಯವನ್ನು ಯಾಕೆ ಹೇಳಬೇಕಾಯಿತು? ಮುಂಡಕವನ್ನು ಹೇಳಿ ಆದಮೇಲೆ 2ನೇದನ್ನು ಯಾಕೆ ಹೇಳಬೇಕಾಯಿತು ಅಂತಂದರೆ ಅದಕ್ಕೆ ಚೈತೀರ್ಥರು ಹಿನ್ನೆಲೆ ಒದಗಿಸ್ತಾರೆ. ನನು ಬ್ರಹ್ಮಾದೀನಾಮಪಿ ರೂಪ ಸದ್ಭಾವಾತ್ ಕುತೋ ರೂಪೋಪನ್ಯಾಸೇನ ಅಸ್ಯ ವಿಷ್ಣುತ್ವ ನಿಶ್ಚಯ. ಬ್ರಹ್ಮಾದಿಗಳಿಗೆ ಎಲ್ಲಿಗೂ ಕೂಡ ರೂಪ ಇದ್ದೇ ಇದೆ. ಬೇರೆ ಸಿದ್ಧಾಂತಿಗಳು ಅದನ್ನೇನು ಒಪ್ತಾರೋ ಬಿಡ್ತಾರೋ ಅಂತೂ ಪ್ರತಿಯೊಬ್ಬರಿಗೂ ಕೂಡ ಲಕ್ಷ್ಮೀದೇವಿ, ಬ್ರಹ್ಮ ಮೊದಲಾದ ಜೀವರು ಪ್ರತಿಯೊಬ್ಬರಿಗೂ ಕೂಡ ಅವರ ಸ್ವರೂಪ ದೇಹಕ್ಕೂ ರೂಪವಿದೆ, ಹಾಗೆ ಬಾಹ್ಯ ದೇಹಕ್ಕಂತೂ ರೂಪ ಇದ್ದೇ ಇದೆ, ಹಾಗೆ ನೀವೇ ಒಪ್ತೀರಿ. ಆದ್ರಿಂದ ಪ್ರತಿಯೊಬ್ಬರಿಗೂ ರೂಪ ಇರೋದ್ರಿಂದ ಇಲ್ಲಿ ರೂಪೋಪನ್ಯಾಸ, ರೂಪದ ಬಗ್ಗೆ ಉಪನ್ಯಾಸ ಅಂತ ವರ್ಣನೆ ಅದನ್ನು ಮಾಡಿದ್ದಾರೆ ಎಂದ ಮಾತ್ರಕ್ಕೆ ಅಸ್ಯ ಇಲ್ಲಿ ಅದೃಶ್ಯತ್ವಾದಿ ಗುಣವುಳ್ಳವನು ವಿಷ್ಣುವೇ ಅಂತ ಹೇಗೆ ತೀರ್ಮಾನ ಮಾಡುವುದು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಏಕಃ ಎಂಬ ಮಾತಿನಿಂದ ಉತ್ತರ ಕೊಡುತ್ತಿದ್ದಾರೆ. ಇವನು ನಾರಾಯಣ ಮೂಲಭೂತವಾಗಿ ಈ ಕೆಲವು ರೂಪಗಳನ್ನು ಹೊಂದಿದ್ದ, ಅವನು ಆ ಉಳಿದವರಿಗೆ ರೂಪಗಳನ್ನು ಕೊಟ್ಟ ಅಂತ ಇಲ್ಲಿ ವರ್ಣನೆ ಇದೆ. ಮಾಂಡೂಕದಲ್ಲಿ ಆ ಥರ ಬಂದಿಲ್ಲ, ಅವನಿಗೆ ಬಣ್ಣ ಇದೆ ಅಂತ ಇಷ್ಟೇ ಬಂದಿದೆ. ಇಲ್ಲಿ ಅವನು ಉಳಿದವರಿಗೆ ರೂಪಗಳನ್ನು ಕೊಟ್ಟ, ವ್ಯವಸ್ಥೆ ಮಾಡಿಕೊಟ್ಟ ಅಂತ ಬಂದಿರೋದ್ರಿಂದ ಮೂಲಭೂತವಾಗಿ ಆ ರೂಪಗಳನ್ನು ಹೊಂದಿರುವುದು ಅನ್ನೋದು ಅವನದೇ ಲಕ್ಷಣ ಅಂತ ಇದರಿಂದ ಗೊತ್ತಾಗ್ತದೆ. ಆದ್ರಿಂದ ಅದೃಶ್ಯತ್ವಾದಿ ಗುಣವುಳ್ಳವನು ಅವನೇ ಅಂತ ಅದರ ತಾತ್ಪರ್ಯ. ಆ ವೇದವಾಕ್ಯ ಏನಿದೆ ಅದಕ್ಕೆ ಗುರುವರ್ಥ ದೀಪಿಕಾದಲ್ಲಿ ಹಾಗೆ ಅಭಿನವ ಚಂದ್ರಿಕಾದಲ್ಲಿ ಅರ್ಥಗಳನ್ನು ಬರೆದಿದ್ದಾರೆ. ಉಳಿದವರು ಅದಕ್ಕೆ ಹೆಚ್ಚು ಅರ್ಥಗಳನ್ನೇನು ಬರೆದಿಲ್ಲ. ಭಾಷ್ಯ ದೀಪಿಕಾದಲ್ಲಿ ಬರೆದಿರ್ಬೋದು, ಅದನ್ನು ಇನ್ನೂ ನೋಡಿಲ್ಲ, ಅದನ್ನು ಮುಂದೆ ನೋಡೋಣ. ಏಕೋ ನಾರಾಯಣ ಆಸೀತ್, ಮೊದಲು ನಾರಾಯಣ ಒಬ್ಬನೇ ಇದ್ದ, ಬ್ರಹ್ಮ ಇರಲಿಲ್ಲ, ಶಂಕರನೂ ಇರಲಿಲ್ಲ. ಸಹ ಮುನಿಹಿ ಭೂತ್ವ ಸಮಚಿಂತಯತ್. ಮುನಿಹಿ ಭೂತ್ವ ಅಂದರೆ ತತ್ವಪ್ರಕಾಶಿಕದಲ್ಲಿ ಕೂಡ ಬಂದಿದೆ, ಮೌನಿ ಭೂತ್ವ ಅಂತ ಅದರ ಅರ್ಥ. ಮೌನವಾಗಿ ಆಲೋಚನೆ ಮಾಡಿದ. ಸಮಚಿಂತಯತ್ ಅಂತ ಇಲ್ಲಿ ಪಾಠ ಇದೆ, ಸಮಾಚಿಂತಯತ್ ಅಂತ ಆಗಬೇಕು ಅಂತ ಗೋವಿಂದಾಚಾರ್ಯರು ಋಷಿಕೇಶ ತೀರ್ಥರ ಪಾಠದ ಪ್ರಕಾರ ಹೇಳ್ತಾರೆ. ಅದರಲ್ಲಿ ಬಹಳ ವ್ಯತ್ಯಾಸ ಏನಿಲ್ಲ. ಸಮಾಚಿಂತಯತ್ ಹೀಗೆ ಆಲೋಚನೆ ಮಾಡಿದ. ಆದರೆ ತತ್ವಪ್ರದೀಪದಲ್ಲಿ ಮತ್ತೆ ಸಮಚಿಂತಯತ ಅಂತಿರುವುದನ್ನೇ ಗಮನಿಸಬೇಕು. ಗೋವಿಂದಾಚಾರ್ಯರು ಒಂದು ಕಡೆ ಋಷಿಕೇಶ ತೀರ್ಥರ ಪಾಠವನ್ನು ಹಿಡಿದಿರ್ತಾರೆ, ಆದರೆ ತತ್ವಪ್ರದೀಪಕಾರರು ಕೆಲವು ಬಾರಿ ಋಷಿಕೇಶ ತೀರ್ಥರ ಪಾಠವನ್ನು ಅವಲಂಬಿಸಿರ್ತಾರೆ, ಕೆಲವು ಕಡೆ ಇಲ್ಲ. ಈಗೂ ಕೆಲವು ಕಡೆ ವ್ಯತ್ಯಾಸ ಆಗ್ತಿರ್ತದೆ. ಈಗ ಮೌನೀಭೂತ್ವ ಸೃಜಾನೀತಿ ಸಮಚಿಂತಯತ, ಅಲ್ಲಿ ಸಮಚಿಂತಯತ ಅಂತಿದೆಯಲ್ಲ, ಹೇಗೆ ಏನು ಚಿಂತನೆ ಮಾಡಿದ ಅಂದರೆ ಸೃಜಾನಿ, ತ್ರಿವಿಕ್ರಮ ಪಂಡಿತರು ಅದನ್ನು ಹೇಳಿದ್ದಾರೆ, ನಾನು ಸೃಷ್ಟಿ ಮಾಡಬೇಕು ಅಂತ ಆಲೋಚನೆ ಮಾಡಿದ. ಪ್ರತಿ ತೆಗೆಯುವವರು ಕೆಲವು ಕಡೆ ಸಮಾಚಿಂತಯತ ಅಂತ ದೀರ್ಘ ಇದ್ದದ್ದನ್ನು ಗಮನಿಸದೆ ಹ್ರಸ್ವ ಮಾಡಿರುವ ಸಾಧ್ಯತೆಯೂ ಇದೆ. ಹೀಗೆ ಯಾವುದೇ ಥರದ ಸಾಧ್ಯತೆಗಳಿದೆ ಅಂತ ಅವರು ಹೇಳ್ತಾರೆ. ಅಚೀಕ್ಲಿಪತ್ ಅಂತ ಮುಂದೆ ಒಂದಿದೆಯಲ್ಲ, ಅಲ್ಲಿಯೂ ಕೂಡ ಅಭ್ಯಚೀಕ್ಲಿಪತ್ ಅಂತ ಒಂದು ಕಡೆ ಋಷಿಕೇಶ ತೀರ್ಥರ ಪಾಠದಲ್ಲಿದೆ, ಹಿ ಅಚೀಕ್ಲಿಪತ್ ಅಂತ ಇನ್ನೊಂದು ಕಡೆ ಕಾಣಿಸ್ತದೆ. ತ್ರಿವಿಕ್ರಮ ಪಂಡಿತರ ಪಾಠದಲ್ಲಿ ಮತ್ತೊಂದು ಥರ ಕಾಣಿಸ್ತದೆ ಅನ್ನೋದನ್ನು ಗೋವಿಂದಾಚಾರ್ಯ ಹೇಳಿದ್ದಾರೆ.
ಅದು ಇಲ್ಲಿ ಸಮಾಚಿಂತೆಯತಾಗಲಿ ಅಥವಾ ಅಭ್ಯಚೀಕ್ಲಿಪತ ಅನ್ನೋದಕ್ಕಾಗಲಿ ಮೂಲತಃ ವ್ಯತ್ಯಾಸ ಏನು, ಬಹಳ ವ್ಯತ್ಯಾಸ ಏನೂ ಆಗೋದಿಲ್ಲ, ಪ್ರಮೇಯದಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಆಯಿತು ಅಂತೂ ಆಲೋಚನೆ ಮಾಡಿದ. ತತ ಏತೆ ವ್ಯಜಾಯಂತ, ಇವರೆಲ್ಲರೂ ಕೂಡ ಮುಂದೆ ಹುಟ್ಟಿದರಂತೆ. ಯಾರವರು? ವಿಶ್ವ ಮುಖ್ಯ ಪ್ರಾಣ ಹುಟ್ಟಿದ, ಹಿರಣ್ಯಗರ್ಭ ಚತುರ್ಮುಖ ಬ್ರಹ್ಮ ಹುಟ್ಟಿದ, ಅಗ್ನಿ ಹುಟ್ಟಿದ, ಯಮ, ವರುಣ, ರುದ್ರ, ಇಂದ್ರಾಹ ಇವರೆಲ್ಲರೂ ಕೂಡ ಅಲ್ಲಿ ಹುಟ್ಟಿದ್ರು. ಅಲ್ಲಿ ವಿಶ್ವ ಅಂತಿದೆಯಲ್ಲ, ವಿಶ್ವ ಅಂದರೆ ಮುಖ್ಯ ಪ್ರಾಣ ಅಂತ ನಾವು ಅರ್ಥ ಮಾಡ್ಕೋಬೇಕು. ಒಂದು ಕಡೆ ಭಾಗವತ ತಾತ್ಪರ್ಯವೋ ಇಲ್ಲಿಯೋ ಒಂದು ಪ್ರಸಂಗದಲ್ಲಿ ಆಚಾರ್ಯ ಹೇಳ್ತಾರೆ, ವಿಶ್ವೋ ವಾಯು ಸಮುದ್ದಿಷ್ಟ ಪೂರ್ಣತ್ವ ಜೀವಸಂಘತಃ ಅಂತ. ವಿಶ್ವ ಎಂಬ ಶಬ್ದದಿಂದ ಮುಖ್ಯ ಪ್ರಾಣನನ್ನ ಯಾಕೆ ಇಟ್ಕೋಬೇಕು ಅಂದ್ರೆ ಜೀವಸಂಘತಃ, ಉಳಿದೆಲ್ಲ ಜೀವ ಸಂಘಗಳೇನಿವೆ, ಜೀವರ ಸಮೂಹ, ಅದೆಲ್ಲದಕ್ಕಿಂತಲೂ ಅವನು ಪೂರ್ಣ. ಆದ್ರಿಂದ ಅವನನ್ನ ವಿಶ್ವ ಎಂಬ ಶಬ್ದದಿಂದ ನಾವು ಹೇಳಬೇಕು. ವಿಶ್ವ ಅನ್ನೋ ಶಬ್ದ ಪೂರ್ಣ ಅನ್ನೋ ಅರ್ಥವನ್ನೇ ಹೇಳ್ತದೆ. ವಿಶ್ವಂ ದಶಸಹಸ್ರಂ ಚ ಸರ್ವಂ ಪೂರ್ಣವಾಚಕಂ ಅಂತ ಆಚಾರ್ಯರು ಮತ್ತು ಒಂದು ಕಡೆ ಬೇರೆ ಬೇರೆ ಕಡೆ ವರ್ಣನೆ ಮಾಡಿದ್ದಾರೆ. ಮಹಾಭಾರತದಲ್ಲೂ ಹಾಗೊಂದು ಬಂದಿದೆ. ಮಹಾಭಾರತ ಶ್ಲೋಕವನ್ನೇ ಆಚಾರ್ಯ ಒಂದು ಕಡೆ ಹೇಳ್ತಾರೆ. ದಶ, ಶತ, ಸಹಸ್ರ ಹಾಗೆ ವಿಶ್ವ ಇವೆಲ್ಲವೂ ಕೂಡ ಪೂರ್ಣತ್ವಕ್ಕೆ ವಾಚಕ ಅಂತ ಅದರ ಅಭಿಪ್ರಾಯ. ಆದ್ರಿಂದ ಜ್ಞಾನಭಕ್ತಿ ವೈರಾಗ್ಯಾದಿ ಗುಣಗಳಿಂದ ಅವನು ಪೂರ್ಣ ಮುಖ್ಯ ಪ್ರಾಣ ಈ ಎಲ್ಲ ಜೀವರಿಗಿಂತ. ಆದ್ರಿಂದ ಆತನನ್ನ ವಿಶ್ವ ಎಂಬ ಶಬ್ದದಿಂದ ಹೇಳ್ತಾರೆ. ಭಗವಂತನನ್ನಂತೂ ಹೇಳ್ತಾರೆ, ಅದು ವಿಚಾರ ಬೇರೆ. ಇಲ್ಲಿ ವಿಶ್ವ ಎಂಬ ಶಬ್ದದಿಂದ ಮುಖ್ಯ ಪ್ರಾಣನ ಇಟ್ಕೋಬೇಕು. ಜಯತೀರ್ಥ ಟೀಕಾದಲ್ಲೂ ಕೂಡ ವಿಶ್ವ ವಾಯು, ಆಮೇಲೆ ವಿಮಿಶ್ರಾಣಿ ಏತೇಭ್ಯ ಅಭ್ಯಚೀಕೃಪತ ಮುಂದೆ ಹೇಳಿದ್ದಾರೆ ಜಯತೀರ್ಥರು. ತಸ್ಯ ಹೈತಸ್ಯ ಪರಮಸ್ಯ ನಾರಾಯಣಸ್ಯ ಚತ್ವಾರಿ ರೂಪಾಣಿ ಶುಕ್ಲಂ ರಕ್ತಂ ರೌಕ್ಮಂ ಕೃಷ್ಣಮಿತಿ. ಆ ನಾರಾಯಣನಿಗೆ, ಶ್ರೇಷ್ಠನಾದ ಸರ್ವೋತ್ತಮನಾದಂತಹ ನಾರಾಯಣನಿಗೆ ಚತ್ವಾರಿ ರೂಪಾಣಿ, ಒಟ್ಟು 4 ರೂಪಗಳಿವೆ. ಒಂದು ಶುಕ್ಲ ರೂಪ ಬಿಳಿಯ ಬಣ್ಣ, ರಕ್ತ ಅಂದ್ರೆ ಕೆಂಪು, ರೌಗ್ಮ ಅಂದ್ರೆ ಹಳದಿ ಬಣ್ಣ ಅಥವಾ ಬಂಗಾರದ ಬಣ್ಣ ಅಂತ ಅದರ ಅರ್ಥ, ಕೃಷ್ಣ ಅಂತ ಇನ್ನೊಂದು ಕಪ್ಪು ಬಣ್ಣ. ಸಹ ಏತೇಭ್ಯ ಅಚೀಕ್ಲಪತ್. ಆ ನಾರಾಯಣ ಏತಾನಿ ಅಂದ್ರೆ ಈ ರೂಪಗಳನ್ನು, ಏತೇಭ್ಯ ಈ ರುದ್ರ, ಚತುರ್ಮುಖ, ರುದ್ರ, ಗರುಡ, ಶೇಷ, ರುದ್ರ ಇತ್ಯಾದಿ ದೇವತೆಗಳಿಗೆ ಹಂಚಿಕೊಟ್ಟ. ಏತಾನಿ ಏತೇಭ್ಯ ಅಚೀಕ್ಲಪತ್, ವ್ಯವಸ್ಥೆ ಮಾಡಿಕೊಟ್ಟ. ಹಂಚುವುದು ಅನ್ನೋದಕ್ಕಿಂತ ಅದೆಲ್ಲ ಕಡೆ ದತ್ತವಾನ್ ಅಂತಾನೆ ಇದೆ. ದತ್ತವಾನ್ ಅಂದ್ರೆ ವ್ಯವಸ್ಥೆ ಮಾಡಿಕೊಡೋದು. ಕ್ಲಿಪು ಸಾಮರ್ಥ್ಯ ಅಂತ ಧಾತು ಅದು. ಆ ಧಾತುವಿಗೆ ಅನುಸಾರವಾಗಿ ಕೊಡುವುದು, ವ್ಯವಸ್ಥೆ ಮಾಡಿಕೊಡುವುದು, ಇಂತಿಂಥ ರೂಪ ನಿಮ್ಮಲ್ಲಿ ಇರಲಿ ಅಂತ ಮಾಡಿಕೊಡುವುದು ಅಂತ ಅದರ ತಾತ್ಪರ್ಯ ಆಗ್ತದೆ. ಏತಾನಿ ಏತೇಭ್ಯ ಅಚೀಕ್ಲಪತ್. ಇಲ್ಲಿ ವಾದಿರಾಡಿ ಸ್ವಾಮಿಗಳು ಹೇಳಿದ್ದು ಮತ್ತೆ ಅಭಿನವ ಚಂದ್ರಿಕಾಕಾರರು ಹೇಳಿದ್ದನ್ನ ಸ್ವಲ್ಪ ನಾವು ಗಮನಿಸಬೇಕು. ಈ ವೇದವಾಕ್ಯಕ್ಕೆ ಜಯತೀರ್ಥರು ಹೆಚ್ಚು ಅರ್ಥ ಬರೆದಿಲ್ಲ. ಅದನ್ನು ವಾದಿರಾಡಿ ಸ್ವಾಮಿಗಳು ಏನು ಹೇಳ್ತಾರೆ ಅನ್ನೋದು ನೋಡೋಣ. ಗುರುವರ್ಥ ದೀಪಿಕಾದಲ್ಲಿ ಮೊದಲನೇ ಟಿಪ್ಪಣಿಯೇ ಗುರುವರ್ಥ ದೀಪಿಕಾ. ಏತಾನಿ ಏತೇಭ್ಯ ಇತಿ ವಾಕ್ಯಸ್ಯ ಅಯಮರ್ಥ. ಅಲ್ಲಿ ಒಂದ್ ಕಡೆ ಮುಂದೆ ವಿಮಿಶ್ರಾಣಿ ವಿಮಿಶ್ರಯತ್ ಅಂತ ಬಂದಿದೆಯಲ್ಲ, ಅದಕ್ಕೂ ಅರ್ಥ ಬರೆದಿದ್ದಾರೆ ವಾದಿರಾಜ ಸ್ವಾಮಿಗಳು. ಅದನ್ನು ಗಮನಿಸಬೇಕು. ವಿಮಿಶ್ರಾಣಿ ಹೇಗೆ ವಿಮಿಶ್ರ ಅಂದ್ರೆ ಶುಕ್ಲೇ ಈಶತ್ ಕೃಷ್ಣಂ, ಬಿಳಿಯ ಬಣ್ಣದಲ್ಲಿ ಸ್ವಲ್ಪ ಕಪ್ಪು, ಕೃಷ್ಣೇ ಈಶದ್ ರಕ್ತಂ, ಮತ್ತೆ ಕೃಷ್ಣ ಬಣ್ಣದಲ್ಲಿ ಕಪ್ಪು ಬಣ್ಣದಲ್ಲಿ ಸ್ವಲ್ಪ ಕೆಂಪು, ರಕ್ತೇ ಈಶತ್ ಪೀತಂ, ಕೆಂಪು ಬಣ್ಣದಲ್ಲಿ ಸ್ವಲ್ಪ ಹಳದಿ ಬಣ್ಣವನ್ನು ಮಿಶ್ರಣ ಮಾಡಿದ, ಪೀತೆ ಚ ಈಶತ್ ಶುಕ್ಲಂ, ಇನ್ನು ಹಳದಿ ಬಣ್ಣ ಕೊನೆಯದಾಗಿ ಹಳದಿ ಬಣ್ಣದಲ್ಲಿ ಸ್ವಲ್ಪ ಶುಕ್ಲವನ್ನ ಮಿಶ್ರಣ ಮಾಡಿದ. ಇತ್ಯಾದಿ ರೂಪೇಣ, ಹೀಗೆಲ್ಲ ಮಿಶ್ರಣ ಮಾಡಿದ ಅಂತ. ಇತ್ಯಾದಿ ರೂಪೇಣ ವಿಮಿಶ್ರಾಣಿ ಲೋಕೆ ವಿದ್ಯಮಾನಾನಿ, ಲೋಕದಲ್ಲಿ ಹೀಗೆ ಮಾಡಿದ ಲೋಕದಲ್ಲಿ ಉಪಲಬ್ಧ ಆಗಿದ್ದನ್ನು ತೋರಿಸ್ತಾ ಇದ್ದಾರೆ. ಅಲ್ಲಿ ಯಾಕೆ ಇಷ್ಟೆಲ್ಲ ವಾದಿರಾಜ ಸ್ವಾಮಿಗಳು ತೋರಿಸ್ಬೇಕಾಯ್ತು ಅಂದ್ರೆ ಒಂದು ಸಮಸ್ಯೆ ಇದೆ. ಸಹ ಏತಾನಿ ಏತೇಭ್ಯ ಅಚೀಕ್ಲಪತ್ ಅಂತ. ಭಗವಂತ
ತನ್ನದೇ ಆದ ರೂಪಗಳನ್ನ ಇವರೆಲ್ಲರಿಗೂ ಕೊಟ್ಟ ಅಂತ ಕೇಳಿದಂತೆ ಆಗ್ತದೆ. ಭಗವಂತನಿಗೆ ಪ್ರಾಕೃತ ದೇಹ ಇಲ್ಲ, ಅವನಿಗೆ ಸ್ವರೂಪ ದೇಹ ಮಾತ್ರ ಇದೆ. ಆ ಸ್ವರೂಪ ದೇಹದ ಬಣ್ಣಗಳನ್ನು ಅವನು ಇನ್ನೊಬ್ಬರಿಗೆ ಕೊಡೋದು ಹೇಗೆ? ಲಕ್ಷ್ಮೀದೇವಿಗೂ ಕೊಡೋದಿಲ್ಲ, ಸ್ವಾತಂತ್ರ್ಯ ಮೊದಲಾದ ಯಾವ ಗುಣವನ್ನು ಅವನು ಕೊಡೋದಿಲ್ಲ. ಆದ್ರಿಂದ ಸಹ ಏತಾನಿ ಏತೇಭ್ಯ ಅಚೀಕೃಪತ್. ಏತಾನಿ ಅಂತ ಅದೇನು ಉಪನಿಷತ್ ವೇದವಾಕ್ಯದಲ್ಲಿ ಇದೆಯಲ್ಲ, ಏತಾನಿ ಅಂದ್ರೆ ಆ 4 ರೂಪಗಳು ಅಂತ ಅರ್ಥ ಆಗ್ತದೆ. ಏತೇಭ್ಯ ಈ ದೇವತೆಗಳಿಗೆ ಕೊಟ್ಟ ಅಂತಾದಾಗ ತನ್ನದೇ ಆದ ರೂಪಗಳನ್ನು ಅವನು ಕೊಡೋದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಮತ್ತೆ ಅದನ್ನು ಹೇಗೆ ಮಿಶ್ರಣ ಮಾಡಿದ ಅನ್ನೋದಕ್ಕೆ ಬೇರೆ ಟಿಪ್ಪಣಿಕಾರರು ಯಾರು ಏನು ಹೇಳಿಲ್ಲ. ಅದನ್ನ ವಾದಿರಾಜ ಸ್ವಾಮಿಗಳು ಈ ತರ ಹೇಳಿದ್ದಾರೆ. ಇದ್ರ ಬಗ್ಗೆ ಏನಾದರೂ ವಿವಾದ ಬರಬಹುದು. ಮತ್ತೆ ಹೀಗೆ ಮಿಶ್ರಣ ಮಾಡಿದ ಅನ್ನೋದಕ್ಕೆ ಏನು ಆಧಾರ ಇದೆ, ಮಿಶ್ರಣ ಮಾಡಿದ್ದು ಬೇರೆ ರೀತಿ ಇರಬಹುದಲ್ಲ ಅಂತ ಮತ್ತೇನಾದರೂ ವಿವಾದ ಬರಬಹುದು. ಅಂತೂ ವಾದಿರಾಜ ಸ್ವಾಮಿಗಳು ಪ್ರಾಯ ತಾವು ತಮ್ಮ ಪರಂಪರೆಯಲ್ಲಿ ಕಂಡದ್ದನ್ನ, ಗುರುಗಳಿಂದ ಅವ್ರು ಕಲಿತದ್ದನ್ನ ಈ ಥರ ಇಲ್ಲಿ ಹೇಳ್ತಿರಬಹುದು ಅಂತ ಕಾಣಿಸ್ತದೆ. ಇಲ್ಲಿ ಲೋಕೆ ವಿದ್ಯಮಾನಾನಿ ಪ್ರಾಕೃತ ರೂಪಾಣಿ ಅಪ್ರಾಕೃತಾನಿ ನಾನಾ ವರ್ಣ ಜೀವ ಚಿನ್ನಿಷ್ಠ ರೂಪಾಣಿ ಚ. ಈಗ ಈ ಅವನು ಏನೇನು ಮಿಶ್ರಣ ಮಾಡಿದ ಅದನ್ನು ಸ್ವಲ್ಪ ಹೇಳ್ತಾರೆ. ಈ ಬಣ್ಣ ಅಂತ ಪ್ರಶ್ನೆ ಬಂದಾಗ ಒಂದು ಸ್ವರೂಪ ದೇಹದ ಬಣ್ಣ, ಇನ್ನೊಂದು ಭೌತ ದೇಹದ ಬಾಹ್ಯ ದೇಹದ ಬಣ್ಣ. ಲೋಕೆ ವಿದ್ಯಮಾನಾನಿ ಪ್ರಾಕೃತ ರೂಪಾಣಿ, ಈ ಜಗತ್ತಿನಲ್ಲಿರುವಂತಹ ಪ್ರಾಕೃತ ರೂಪಗಳನ್ನ ಅದೊಂದನ್ನು ಇಟ್ಕೋಬೇಕು. ಹಾಗೆ ಅಪ್ರಾಕೃತವಾದಂತಹ ಜೀವನ ಚಿನ್ನಿಷ್ಠ ರೂಪಾಣಿ, ಜೀವನ ಮೂಲ ಸ್ವರೂಪದಲ್ಲಿ ಅದು ಅಪ್ರಾಕೃತವಾದಂತಹ ನಾನಾ ಥರದ ವರ್ಣಗಳಿವೆ, ಅವರಿಗೆ ಬೇರೆ ಬೇರೆ ಥರದ ಆಕಾರಗಳಿವೆ, ಹಾಗೆ ಬೇರೆ ಬೇರೆ ಥರದ ಬಣ್ಣಗಳು ಕೂಡ ಇವೆ. ನಾನಾ ವರ್ಣವುಳ್ಳಂಥ ಜೀವರ ಚಿನ್ನಿಷ್ಠ ರೂಪಗಳು. ನಾನಾ ವರ್ಣಾಹ ಅಂತ ಬಹುರೀಹಿ ಮಾಡಿ ಜೀವರಿಗೆ ಅನ್ವಯಿಸಬೇಕು. ಆ ಜೀವರ ಚಿತ್ ಅಂದ್ರೆ ಜ್ಞಾನ ಸ್ವರೂಪ, ಅದರಲ್ಲಿರುವಂತಹ ರೂಪಗಳು. ಇವೆಲ್ಲ ಏನಾಗಿವೆ ಅಂದ್ರೆ ಸ್ವಶುದ್ಧ ರೂಪ ಪ್ರತಿಬಿಂಬ ಭೂತಾನಿ. ಇದನ್ನ ವಾದಿರಾಜ ಸ್ವಾಮಿ ಹೇಳಿದ್ದನ್ನ ಬೇರೆ ಯಾರು ಹೇಳಿದಂತೆ ಕಾಣಿಸೋದಿಲ್ಲ. ಇದನ್ನೇ ನಾವು ತಿಳ್ಕೋಬೇಕಾದದ್ದು. ಭಗವಂತ ತನ್ನಲ್ಲಿರುವ ರೂಪವನ್ನ ಇನ್ನೊಬ್ಬರಿಗೆ ಕೊಡಲಿಲ್ಲ, ಆ ರೂಪವನ್ನು ಅವನಿಗೆ ಕೊಡ್ಲಿಕ್ಕೂ ಬರೋದಿಲ್ಲ. ಅವನು ಕೊಡ್ಲಿಕ್ಕೂ ಬರೋದಿಲ್ಲ, ಅವ್ನು ಕೊಡುವ ಇಚ್ಛೆಯೂ ಇಲ್ಲ, ಕೊಟ್ಟರೆ ಇವ್ರು ತಗೊಳ್ಳಿಕ್ಕೂ ಬರೋದಿಲ್ಲ. ಹಾಗೆ ಕೊಟ್ರೆ ಅವನ ವ್ಯಕ್ತಿತ್ವವೇ ಇವ್ರದ್ದು ವ್ಯಕ್ತಿತ್ವ ಅಂತ ಆಗಿಬಿಡ್ತದೆ. ಹಾಗಾಗಲ್ಲ, ಅದು ಆ ಥರ ಅಲ್ಲ. ನಮಗೆ ಗೊತ್ತಿರುವಂತೆ ಜೀವ ಸ್ವರೂಪದಲ್ಲೇ ಮೂಲಭೂತವಾಗಿ ವರ್ಣಗಳಿವೆ. ಭೌತ ದೇಹಗಳಿಗೆ ಆಮೇಲೆ ವರ್ಣಗಳು ಬರ್ತವೆ, ಪ್ರಕೃತಿಯಿಂದ ಅದು ಹುಟ್ಟವಾಗಿ. ಈ ಜೀವ ಸ್ವರೂಪದಲ್ಲಿ ಏನು ಮೂಲ ವರ್ಣಗಳಿವೆ ಅವು, ಹಾಗೆ ಈ ಭೌತ ದೇಹದಲ್ಲಿ ಬರುವಂತಹ ವರ್ಣಗಳು, ಇವೆಲ್ಲವೂ ಕೂಡ ಭಗವಂತನ ಬಿಂಬರೂಪ ಏನಿದೆ ಅದಕ್ಕೆ ಪ್ರತಿಬಿಂಬವಾಗಿವೆ ಅಂತ ವಾದಿರಾಜ ಸ್ವಾಮಿಗಳು ಹೇಳ್ತಿದ್ದಾರೆ. ಸ್ವಶುದ್ಧ ರೂಪ ಪ್ರತಿಬಿಂಬ ಭೂತೇಭ್ಯ ಪ್ರತಿಬಿಂಬ ಭೂತಾನಿ. ತನ್ನ ಶುದ್ಧ ರೂಪಗಳು ಅಂದ್ರೆ ಆ 4 ರೂಪಗಳೇನಿವೆ ಅವು ಶುದ್ಧ ರೂಪಗಳು, ಅದರಲ್ಲಿ ಯಾವುದೇ ಮಿಶ್ರಣ ಇಲ್ಲ. ಅವು ಬಿಂಬಗಳು. ನೋಡಿ, ಅಲ್ಲಿ ಬಿಂಬ ಅಂತ ಅಲ್ಲಿ ಬಂದಿಲ್ಲ. ಸ್ವ ಅಂದ್ರೆ ತಾನು ಭಗವಂತ, ಅವನ ಶುದ್ಧವಾದಂತಹ ರೂಪ ಅಂದ್ರೆ ಬಣ್ಣಗಳು ಅಂತ ಅರ್ಥ. ಅಥವಾ ರೂಪ ಅಂದ್ರೆ ಸ್ವರೂಪ, ಆಕಾರ ಅಂತಲೂ ಇಟ್ಕೋಬಹುದು ನೀವು. ಭಗವಂತನಿಗೆ ಅವನ ಸ್ವರೂಪ, ಅವನ ಬಣ್ಣ ಇದು ಯಾವುದು ಕೂಡ ಬೇರೆ ಅಲ್ಲ. ಹೀಗೆ ಆ ಭಗವಂತನ ಶುದ್ಧವಾದ ಜ್ಞಾನಾನಂದಾತ್ಮಕವಾದ ಸ್ವರೂಪ ಏನಿದೆ ಅದು ಬಿಂಬ, ಅದರ ಪ್ರತಿಬಿಂಬಗಳೇ ಇವೆಲ್ಲವೂ ಕೂಡ. ಈ ಜೀವರ ಸ್ವರೂಪದಲ್ಲಿರುವಂತಹ ಬಣ್ಣಗಳಾಗಲಿ, ಬಾಹ್ಯ ದೇಹಕ್ಕೆ ಅವರಿಗೆ ಬಂದಿರುವಂತಹ ಬಣ್ಣಗಳಾಗಲಿ, ಎರಡೂ ಕೂಡ ಆತನ ಭಗವಂತನ ರೂಪದ ಪ್ರತಿಬಿಂಬ. ಪ್ರತಿಬಿಂಬ ಅಂತ ಪ್ರಶ್ನೆ ಬಂದಾಗ ನಾವು ಸಾಮಾನ್ಯವಾಗಿ ತಿಳ್ಕೊಳ್ತೇವೆ, ಭಗವಂತನಿಗೆ ಒಂದು ಸಿಂಹದ ಆಕಾರ ಇದ್ರೆ ಅದಕ್ಕೆ ಅದರಂತೆಯೇ ಒಬ್ಬ ಜೀವನಿಗೆ, ಯಾರೋ ಒಬ್ಬ ಸಿಂಹದ ಆಕಾರವುಳ್ಳಂತ ಒಬ್ಬ ಜೀವ ಇದ್ದಾನೆ. ಆ ಭಗವಂತನಿಗೆ ಆ ಆಕಾರ ಇರುವುದರಿಂದ ಇವನಿಗೂ ಆ ಸದೃಶವಾದಂತಹ ಆಕಾರ ಬಂದಿದೆ. ಇನ್ನೊಂದು ಯಾವುದೋ ಹುಲಿಯ ರೂಪ ಭಗವಂತನಿಗೆ, ಹುಲಿಯ ರೂಪದ ಜೀವ, ಪಕ್ಷಿಯ ರೂಪದ ಭಗವಂತ. ಹೀಗೆ ಜೀವ ಮತ್ತು ಪರಮಾತ್ಮ ಇಬ್ಬರು ಕೂಡ ಬಿಂಬ ಪ್ರತಿಬಿಂಬರು ಅಂತ ಹೀಗೆ ಹೇಳಿದಾಗ ಭಗವಂತನಿಗೆ ಯಾವ ಒಂದು ರೂಪ ಇರ್ತದಲ್ಲ ಅದಕ್ಕೆ ಸದೃಶವಾದಂತಹ ರೂಪ ಇವನಿಗೂ ಕೂಡ ಬಂದಿರ್ತದೆ. ಅದನ್ನು ನಾವು ಗಣಪತಿಯ ಪ್ರಸಂಗದಲ್ಲಿ ನೋಡಿದ್ದೇವೆ. ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾದೈತ್ ಗಜವಕ್ತೃತಾಂ ಅಂತ. ವಿಶ್ವನಾಮಕ ಪರಮಾತ್ಮ ಏನಿದ್ದಾನೆ ಅವನನ್ನು ನಿರಂತರವಾಗಿ ಧ್ಯಾನಿಸಿ
ಈ ವಿನಾಯಕ ಗಣಪತಿ ಗಜವಕ್ತೃತ್ವವನ್ನು ಪಡೆದ ಅಂತ. ಪಡೆದ ಅಂದರೆ ಅದಕ್ಕೆ ಎರಡು ಅರ್ಥ. ಸ್ವರೂಪದಲ್ಲಿಯೂ ಅವನಿಗೆ ಆ ಥರ ಇದೆ. ಭೌತ ದೇಹವು ಕೂಡ ಆತನಿಗೆ ಶಿವಪಾರ್ವತಿಯರ ಮಗನಾಗಿ ಅವನಿದ್ದಾಗ ಅಲ್ಲಿ ಭೌತ ದೇಹ ಬಂದಿತ್ತಲ್ಲ, ಅದಕ್ಕೂ ಕೂಡ ಗಜಮುಖ ಇದ್ದೇ ಇದೆ. ಹೀಗೆ ಗಜಮುಖತ್ವ ಅನ್ನೋದು ಮೂಲ ಸ್ವರೂಪದಲ್ಲೂ ಇದೆ, ಅದನ್ನು ವ್ಯಕ್ತ ಮಾಡಿಕೊಂಡ, ಬಾಹ್ಯ ದೇಹಕ್ಕೆ ಪಡೆದುಕೊಂಡ. ಹೀಗೆ ಪ್ರತಿಯೊಬ್ಬ ಜೀವನಿಗೂ ಆಗ್ತದೆ. ಈ ಬಿಂಬ ಪ್ರತಿಬಿಂಬ ಸಂಬಂಧ ಅನ್ನೋದು ಕೇವಲ ಆ ಆಕಾರ ಇದೆಯಲ್ಲ, ಸಿಂಹದ ಆಕಾರ, ಹುಲಿ ಆಕಾರ, ಪಕ್ಷಿಯ ಆಕಾರ, ಹೀಗೆಲ್ಲ ಅಷ್ಟಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಈ ಬಣ್ಣಕ್ಕೂ ಕೂಡ ಸಂಬಂಧಪಟ್ಟದ್ದೇ. ಭಗವಂತ ಅವನು ಬಿಂಬನಾಗಿ ನಮಗಿದ್ದಾನೆ, ನಾವು ಪ್ರತಿಬಿಂಬರಾಗಿದ್ದೇವೆ ಅಂದರೆ ಆಕಾರ ದೃಷ್ಟಿಯಿಂದ ಮಾತ್ರ ಅಲ್ಲ, ಬಣ್ಣದ ದೃಷ್ಟಿಯಿಂದಲೂ ಕೂಡ ಇದು ತುಂಬ ಅದ್ಭುತವಾದ ಸಂಗತಿ. ಆದ್ರಿಂದಲೇ ನಮ್ಮ ಜ್ಞಾನ ಭಗವಂತನ ಜ್ಞಾನದ ಪ್ರತಿಬಿಂಬ, ನಮ್ಮ ಸುಖ ಭಗವಂತನ ಸುಖದ ಪ್ರತಿಬಿಂಬ, ನಮ್ಮ ಬಣ್ಣ ಭಗವಂತನ ಬಣ್ಣದ ಪ್ರತಿಬಿಂಬ. ನಮ್ಮ ಜಡ ದೇಹದ್ದು ಅಷ್ಟೇ, ಹಾಗೆ ನಮ್ಮ ಸ್ವರೂಪ ದೇಹದ್ದು ಅಷ್ಟೇ. ಅಲ್ಲಿ ಆ ಸ್ವರೂಪ ದೇಹದ್ದು ಅದು ಅನಾದಿ ಮತ್ತು ನಿತ್ಯ. ಜಡ ದೇಹ ಆಯಾ ಜನ್ಮದಲ್ಲಿ ಬಂದಿರ್ತದೆ, ಹೋಗ್ತದೆ. ಏನೇ ಆದರೂ ಕೂಡ ಇದು ಭಗವಂತನ ಪ್ರತಿಬಿಂಬವೇ. ಅದು ಹೇಗೆ ಪ್ರತಿಬಿಂಬ ಅಂದರೆ ಇವೆರಡೂ ಕೂಡ ಭಗವಂತನ ಅಧೀನ ಎಂಬ ದೃಷ್ಟಿಯಿಂದ ಪ್ರತಿಬಿಂಬ. ಪ್ರತಿಬಿಂಬ ಅನ್ನೋ ಶಬ್ದಕ್ಕೆ ತುಂಬ ಆಳವಾದ ಅರ್ಥ ಇದೆ. ನಾವೇನೋ ಕನ್ನಡಿ ಎದುರಿಗೆ ಹೋಗಿ ನಿಲ್ತೀವಿ, ನಿಂತಾಗ ಪ್ರತಿಬಿಂಬ ಮೂಡ್ತದೆ. ನಿಲ್ಲುವುದಕ್ಕಿಂತ ಮುಂಚೆ ಪ್ರತಿಬಿಂಬ ಇರೋದಿಲ್ಲ. ಕನ್ನಡಿಯಿಂದ ನಾವು ದೂರ ಸರಿದಾಗ ಮತ್ತೆ ಪ್ರತಿಬಿಂಬ ಹೋಗ್ತದೆ. ಹಾಗೆಲ್ಲ ಬಿಂಬ ಪ್ರತಿಬಿಂಬ ಅನ್ನೋದಕ್ಕೆ ಅರ್ಥ ಅಲ್ಲ. ತದ್ ಅಧೀನತ್ವೇಸ್ತಿ ತತ್ ಸದೃಶತ್ವಂ. ಭಗವಂತನ ಆ ಆಕಾರ, ಭಗವಂತನ ಗುಣ, ಭಗವಂತನ ಕ್ರಿಯೆ, ಅದಕ್ಕೆ ಸದೃಶವಾದದ್ದು ನಮ್ಮ ಆಕಾರ, ನಮ್ಮ ಗುಣ, ನಮ್ಮ ಕ್ರಿಯೆ ಇತ್ಯಾದಿ. ಮತ್ತು ಅದಕ್ಕೆ ಅಧೀನವೂ ಕೂಡ. ಅಧೀನ ಮತ್ತು ಸದೃಶ ಎಂಬ ಅರ್ಥದಲ್ಲಿ ಬಿಂಬ ಅಂತ ಹೇಳ್ತಿರ್ತಾರೆ. ಅದಕ್ಕಾಗಿ ಅಲ್ಲಿ ಸ್ವಶುದ್ಧ ರೂಪ ಏನಿದೆ ಬಿಂಬ, ಅದರ ಪ್ರತಿಬಿಂಬವಾದದ್ದು ಇವೆಲ್ಲವೂ ಕೂಡ ಪ್ರಾಕೃತವಾದದ್ದು ಮತ್ತು ಅಪ್ರಾಕೃತಗಳು. ಇವನ್ನ ಏತೇಭ್ಯ ವಿಶ್ವ ಹಿರಣ್ಯಗರ್ಭಾದಿ ದೇವೇಭ್ಯ ಅರ್ಥೆ ಅಭ್ಯಚೀಕ್ಲಿಪತ್. ಅವರೆಲ್ಲರಿಗೂ ಕೂಡ ಅವನು ಈ ಥರ ವ್ಯವಸ್ಥೆ ಮಾಡಿ ಕೊಟ್ಟ. ಅಭ್ಯಚೀಕ್ಲಿಪತ್ ಅಂದ್ರೆ ಅಭಿತಃ ಕೃತವಾನ್. ಅದೊಂದು ನಾನಾ ರೀತಿಯಿಂದ ಅಭಿತಃ ಪೂರ್ಣವಾಗಿ ಸುತ್ತಲೂ ಅವರಿಗೆ ಹೇಗೆ ರೂಪ ಯಾರ್ಯಾರಿಗೆ ಇರಬೇಕೋ, ಅವರವ್ರ ಹಿನ್ನೆಲೆ ಏನಿದೆಯೋ, ಆಯಾ ಜೀವ ಸ್ವರೂಪ ಏನಿದೆಯೋ ಹಾಗೆಲ್ಲ ಮಾಡಿಕೊಟ್ಟ ಅಂತ ಅದರ ತಾತ್ಪರ್ಯ. ಅದರಿಂದಲೇ ಆ ವೇದವಾಕ್ಯದಲ್ಲಿ ಏತಾನಿ ಏತೇಭ್ಯ ಅಂತ ಬಂದಿದೆಯಲ್ಲ, ಏತಾನಿ ಅಂದ್ರೆ ತನ್ನದೇ ರೂಪಗಳನ್ನು ಇವ್ರಿಗೆ ಕೊಟ್ಟ ಅಂತ ಅಲ್ಲಿ ಕಾಣಿಸಿಬಿಡ್ತದೆ. ಹಾಗಲ್ಲ. ಏತಾನಿ ಅಂದ್ರೆ ತನ್ನದೇ ರೂಪದ ಪ್ರತಿಬಿಂಬ, ತನ್ನದೇ ಮೂಲ ರೂಪ ಏನಿದೆ, ತನ್ನದೇ ಮೂಲ ಬಣ್ಣ ಏನಿದೆ ಬಿಂಬ, ಅದರ ಪ್ರತಿಬಿಂಬವಾಗಿ ಇವರಿಗೆ ಮಾಡಿಕೊಟ್ಟ ಅಂತ ಅದ್ರ ತಾತ್ಪರ್ಯ. ನಾವು ಹೇಳುವಾಗ ನೋಡಿ, ನಾನು ಕನ್ನಡಿಯಲ್ಲಿದ್ದೇನೆ ಅಂತ ಹೇಳ್ತಿರ್ತೇವೆ. ಅದು ಯಾವ ಥರ ಒಂದು ಔಪಚಾರಿಕ ಪ್ರಯೋಗ ಅದು. ಆ ಥರ ತನ್ನದೇ ರೂಪಗಳನ್ನು ಇಲ್ಲಿಗೆ ವ್ಯವಸ್ಥೆ ಮಾಡಿಕೊಟ್ಟ ಅಂತ ವ್ಯವಹಾರ ಅಷ್ಟೇ. ಅದು ವಸ್ತುತಃ ತನ್ನದೇ ರೂಪ ಅಂತನ್ನೋದು ಬಿಂಬ, ಈ ಜೀವರಿಗೆ ದೊರೆತದ್ದು ಪ್ರತಿಬಿಂಬ. ಆದ್ದರಿಂದ ಆ ಏತಾನಿ ಅನ್ನೋ ಮಾತಿಗೆ ಹೀಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ವಾದಿರಾಜ ಸ್ವಾಮಿಗಳು ಒಬ್ಬರು ಮಾತ್ರ ಹೇಳಿದ್ದಾರೆ, ಬೇರೆ ಯಾರು ಅದನ್ನು ಹೇಳಿಲ್ಲ. ವ್ಯಮಿಶ್ರಯತ್, ಅಲ್ಲಿ ವಿಮಿಶ್ರಾಣಿ ವ್ಯಮಿಶ್ರಯತ್ ಅಂತ ಬಂದಿದೆಯಲ್ಲ, ಮತ್ತೆ ಅದನ್ನು ನಾವಿನ್ನೂ ಜೈತೀರ್ಥ ಟೀಕಾಕ್ಕನುಸಾರವಾಗಿ ನೋಡಿಲ್ಲ, ಮುಂದೆ ಹೇಳ್ತೇನೆ. ಮಿಶ್ರಣ ಮಾಡಿಕೊಟ್ಟ. ಮಾನುಷಾದಿ ದೇಹಾದಿಷು ದೇವಾದಿ ದೇಹಾದಪಿ ವಿಶೇಷೇಣ ವಿಶ್ರಿತಾನಿ ಚಕಾರ. ಈ ಪರಮಾತ್ಮನಿಗೆ ಮೂಲಭೂತವಾಗಿ ಆ 4 ಬಣ್ಣಗಳಿರ್ತವೆ. ದೇವತೆಗಳಿಗೆ ಸ್ವಲ್ಪ ಅವೆಲ್ಲ ಮಿಶ್ರಣ ಆಗಿರ್ತವೆ. ಮನುಷ್ಯರಿಗೆ ಮತ್ತೂ ಮಿಶ್ರಿತ ಆಗಿರ್ತವೆ. ಮಾನುಷಾದಿ ದೇಹಾದಿಷು, ಮನುಷ್ಯರ ದೇಹ ಆದಿ, ಅದನ್ನು ಗಮನಿಸಬೇಕಾಗಿಲ್ಲ ಶಬ್ದ. ಮನುಷ್ಯನ ದೇಹ, ಮನುಷ್ಯನ ಜೀವಸ್ವರೂಪ, ಇಲ್ಲಿ ಎಲ್ಲ ಕಡೆಯೂ ಕೂಡ ದೇವಾದಿ ದೇಹಾದಪಿ, ದೇವತೆಗಳು, ಋಷಿಗಳು, ಪಿತೃಗಳು ಮೊದಲಾದವರು ಏನಿದ್ದಾರೆ, ಚಕ್ರವರ್ತಿಗಳು, ಅದನ್ನು ದೇವ ಆದಿ ಎಂಬ ಶಬ್ದದಿಂದ ತಗೊಳ್ಬೇಕು. ಅವರ ದೇಹಾದಪಿ, ದೇಹಾದಿಭ್ಯ ಅಂತ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಅಲ್ಲಿ ಇದ್ದಿರಬಹುದು, ವಾದಿರಾಜ ಸ್ವಾಮಿಗಳು ಅದೇನು ತಪ್ಪಿ ಹೋಗಿದ್ದಿರಬಹುದು. ಅಂತೂ ಕೆಳಗೆ ಬಂದಂತೆ ಮಿಶ್ರಣ ಹೆಚ್ಚು ಅಂತ ಈಗ ಅದರಿಂದ ಗೊತ್ತಾಗ್ತದೆ. ಸ್ವಯಂತು ಅನ್ಯೋನ್ಯ ಅಮಿಶ್ರಿತ ದಿವ್ಯ ರೂಪ ಏವ ಬಹುವ. ತಾನು ಮಾತ್ರ ಆ ಶುದ್ಧವಾದ 4 ರೂಪ ಉಳ್ಳವನೇ ಆಗಿದ್ದ, ಅದರಲ್ಲಿ ಯಾವುದೇ ಮಿಶ್ರಣ ಇರಲಿಲ್ಲ ಅಂತ ಈಗ ಅದರ ತಾತ್ಪರ್ಯ. ನಾವು ಕನ್ನಡಿ ಎದುರಿಗೆ ಹೋಗಿ ನಿಂತಾಗ ನಮ್ಮ ಆಕಾರ, ನಮ್ದೊಂದು 5-6 ಅಡಿ ಎತ್ತರದ ಆಕಾರ ಇದ್ದರೆ ಕನ್ನಡಿಯಲ್ಲಿ ಅಷ್ಟು ಕಾಣಬಹುದು, ಕಾಣದೇ ಇರಬಹುದು. ರೂಪ ಕಾಣಿಸ್ತದೆ.
ಶಬ್ದ ಕಾಣಿಸೋದಿಲ್ಲ. ನಮ್ಮ ಶಬ್ದ ಅಲ್ಲಿ ಕಾಣಿಸೋದೇ ಇಲ್ಲ. ಕನ್ನಡಿ ಶಬ್ದವನ್ನು ತೋರಿಸೋದಿಲ್ಲ, ಬಣ್ಣವನ್ನು ಮಾತ್ರ ತೋರಿಸ್ತದೆ, ಬಣ್ಣ ಮತ್ತು ಆಕಾರಗಳನ್ನು ಮಾತ್ರ. ಹಾಗೆ ರಸವನ್ನು ತೋರಿಸೋದಿಲ್ಲ, ರೂಪ, ರಸ, ಗಂಧವನ್ನೂ ತೋರಿಸೋದಿಲ್ಲ, ಯಾವುದನ್ನೂ ತೋರಿಸೋದಿಲ್ಲ. ಆದರೆ ಭಗವಂತನಿಗೆ ನಾವು ಹೇಗೆ ಪ್ರತಿಬಿಂಬರು ಅಂದರೆ, ಅವನ ನಮ್ಮಲ್ಲಿರುವಂಥ ಎಲ್ಲ ಗುಣಗಳು, ನಮ್ಮ ಸುಖ, ನಮ್ಮ ಜ್ಞಾನ, ನಮ್ಮ ಬಣ್ಣ, ನಮ್ಮ ಸೌಂದರ್ಯ, ಹೀಗೆ ಪ್ರತಿಯೊಂದೂ ಕೂಡ ಗುಣ, ಕ್ರಿಯೆ, ಆಕಾರ ಪ್ರತಿಯೊಂದೂ ಕೂಡ ಅವನ ಅಧೀನ, ಅವನ ಸದೃಶ. ಹೀಗೆ ಆ ಬಿಂಬ ಪ್ರತಿಬಿಂಬ ಭಾವವನ್ನು ನಾವು ಈ ಥರ ಆಲೋಚನೆ ಮಾಡಬೇಕು. ಆದ್ದರಿಂದ ಆ ಭಗವಂತ ನಮಗೆ ಎಷ್ಟು ಅನುಗ್ರಹ ಮಾಡಿದ್ದಾನೆ, ಹೇಗೆ ನಮ್ಮ ಜೀವ ಸ್ವರೂಪವನ್ನು, ಜೀವ ಸ್ವಭಾವವನ್ನು ಆ ಥರ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ, ಅದನ್ನು ಹೇಗೆ ನಿಯಂತ್ರಿಸ್ತಾ ಇದ್ದಾನೆ. ದ್ರವ್ಯಂ ಕರ್ಮಚ ಕಾಲಚ ಸ್ವಭಾವೋ ಜೀವ ಏವವ ಅಂತ ಬಂದಿದೆಯಲ್ಲ, ಹಿಂದೆ ನೋಡಿದೀವಲ್ಲ. ದ್ರವ್ಯ, ಕರ್ಮ, ಕಾಲ, ಸ್ವಭಾವ, ಜೀವ ಇವೆಲ್ಲವೂ ಕೂಡ ಯದನುಗ್ರಹತಸ್ತಂತೆ. ನೋಡಿ, ಅಲ್ಲಿ ಸ್ವಭಾವೋ ಜೀವ ಏವವ ಅಂತ ಹೇಳಿದಾಗ ಕ್ರಿಯೆ ಮತ್ತೆ ಗುಣ, ನಮ್ಮ ಆಕಾರ ಎಲ್ಲವೂ ಕೂಡ ಬಂದು ಹೋಯಿತು. ಅವನ ಅನುಗ್ರಹದಿಂದ ಅದಿದೆ. ಅವನು ಬಿಂಬನಾಗಿ ಅನುಗ್ರಹಿಸ್ತಿರೋದ್ರಿಂದ ಪ್ರತಿಬಿಂಬರಾದ ನಾವು ಅದನ್ನು ಎಂಜಾಯ್ ಮಾಡ್ಕೊಂಡಿದ್ದೇವೆ ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.